ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರ ಇಂದಿನ ವಿಡಿಯೋದಲ್ಲಿ ಜನವರಿ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ನೋಡೋಣ. ಒಂದು ವಿಚಾರ ನೆನಪಲ್ಲಿಟ್ಕೊಳ್ಳಿ, ಇದು ಕೇವಲ ಗೋಚಾರ ಫಲ ಆಗಿರುತ್ತೆ. ಗೋಚಾರ ಫಲ ಅಂತ ಹೇಳಿದ್ರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಹಾಗಿದ್ರೆ ರಾಶಿ ಭವಿಷ್ಯ ನಿಜ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತ ನಿಜ ಆಗುತ್ತೆ. ಯಾವಾಗ ನಿಮ್ಮ ಜಾತಕದಲ್ಲಿ ಯಾವ ಗ್ರಹದ ದಶಾಭುಕ್ತಿ ನಡೀತಾ ಇದೆ, ಗೋಚಾರದಲ್ಲಿ ಯಾವ ಗ್ರಹ ಶುಭವಾಗಿದೆ ಅಶುಭವಾಗಿದೆ, ಅದೇ ಗ್ರಹದ ದಶಾಭುಕ್ತಿ ಅಂತರ್ದಶೆ ಸೂಕ್ಷ್ಮದಶೆ ಏನಾದರೂ ನಡೀತಾ ಇದ್ರೆ ಆ ಗ್ರಹ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಅದರ ಮೇರೆಗೆ ಒಬ್ಬ ಮನುಷ್ಯನ ನಿಖರವಾದಂಥ ಫಲಗಳು ನಿಂತಿರುತ್ತೆ. ಹಾಗಾಗಿ ಒಬ್ಬ ಮನುಷ್ಯನ ನಿಖರವಾದಂಥ ಫಲಗಳನ್ನು ಆಗು ಹೋಗುಗಳನ್ನು ತಿಳ್ಕೋಬೇಕು ಅಂತ ಇದ್ದರೆ ಅವನ ಜಾತಕ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮಕರ ರಾಶಿ, ಮೊದಲನೇ ಗ್ರಹ ರವಿ ಗ್ರಹ. ನಿಮ್ಮ ರಾಶಿಯಲ್ಲೇ ರವಿ ಸ್ಥಿತನಾಗಿರೋದ್ರಿಂದ, ರವಿ ಅಂತ ಹೇಳಿದ್ರೆ ಆತ್ಮಕಾರಕ ಅಂತ ಹೇಳ್ತೀವಿ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಜಾಸ್ತಿನೇ ಇರುತ್ತೆ. ಆದರೆ ಅದನ್ನು ಮಾಡ್ತಕ್ಕಂಥ ಶಕ್ತಿ, ಅಂದರೆ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲೇ ಅಂದ್ಕೊತೀರಾ, ಆಗಿದ್ದಾಗಲಿ ಮಾಡಲೇಬೇಕು, ಇವತ್ತು ಕೆಲಸ ಮಾಡಿ ಮುಗಿಸ್ಲೇಬೇಕು ಅಂತ. ಆದರೆ ನಿಮ್ಮ ರಾಶಿಯಲ್ಲೇ ರವಿ ಇರೋದ್ರಿಂದ ದೇಹಾಯಾಸ ಹೆಚ್ಚಾಗುತ್ತೆ, ಸುಸ್ತಾಗುವಂಥದ್ದು, ಹೊರಗಡೆ ಸುತ್ತಾಟ ಜಾಸ್ತಿ ಆಗುವಂಥದ್ದು, ಅಥವಾ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಹೋಗುವಷ್ಟರಲ್ಲಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ ತುಂಬ ಕಡಿಮೆ ಆಗ್ತಕ್ಕಂಥದ್ದು. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಅಂದರೆ ಆತ್ಮವಿಶ್ವಾಸ ಅನ್ನೋದು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಫಲಗಳನ್ನು ಮಕರ ರಾಶಿಯವರಿಗೆ ರವಿ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ರವಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕುಜಗ್ರಹ. ನಿಮ್ಮ ರಾಶಿಗೆ ಕುಜ ಬಂದು ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅದರಲ್ಲೂ ಕೂಡ ಕಟಕ ರಾಶಿಯಲ್ಲಿ ನೀಚನಾಗ್ತಾ ಇರೋ ಕಾರಣ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವರ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಕೋರ್ಟು ಕೇಸು ಕಚೇರಿ ಅನ್ನೋದರಲ್ಲಿ ಸ್ವಲ್ಪ ಸೋಲಬೇಕಾದಂಥ ಪರಿಸ್ಥಿತಿ ಕಂಡುಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಜ ಇಲ್ಲಿ ನಿಮಗೆ 4ನೇ ಮನೆ ಅಧಿಪತಿ, ಹೌದಲ್ವಾ? 4ನೇ ಮನೆ ಅಧಿಪತಿ ಮತ್ತು 11ನೇ ಮನೆ ಅಧಿಪತಿ. ಬರಬೇಕಾಗಿರ್ತಕ್ಕಂಥ ಲಾಭ ಆಗಬಹುದು, ಭೂಮಿಯಿಂದ ಬರಬೇಕಾಗಿರ್ತಕ್ಕಂಥ ಲಾಭ ಆಗಬಹುದು, ಅಥವಾ ಎಂಜಿನಿಯರ್ಸ್ ಯಾರ್ಯಾರಿದ್ದೀರಾ, ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ಇವರಿಗೆಲ್ಲ ಸ್ವಲ್ಪ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಲಾಭ ಕಡಿಮೆ ಆಗ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು, ಈ ರೀತಿ ಫಲಗಳನ್ನು ಹೆಚ್ಚಾಗಿ ನೋಡಬೇಕಾಗತ್ತೆ. ಸ್ವಲ್ಪ ಕೋರ್ಟು ಕೇಸು ಕಚೇರಿನ ವಿಚಾರದಲ್ಲಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕಾದಂಥ ಸ್ಥಿತಿಗಳು ಕೂಡ ಮಕರ ರಾಶಿಯವರಿಗೆ ಕುಜನಿಂದ ಕಂಡುಬರುತ್ತದೆ. ಇನ್ನು ಕುಜ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಬುಧ ಗ್ರಹ. ನಿಮ್ಮ ರಾಶಿಗೆ ಬುಧ ಬಂದು 12ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಬುಧನೂ ಕೂಡ ಇಲ್ಲಿ ಅಷ್ಟು ಶುಭದಾಯಕವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಬುಧ ಬಂದು 6ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದ ವಿಚಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದ ವಿಚಾರಕ್ಕಾಗಿರ್ಬೋದು ಹೆಚ್ಚಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಸಾಲ ತೀರಿಸುವ ವಿಷಯದಲ್ಲಿ ಕೂಡ ನೀವು ಎಷ್ಟೇ ದುಡಿದ್ರೂ ಕೂಡ ಬಡ್ಡಿ ಕಟ್ಟೋದಕ್ಕಾಗಿರ್ಬೋದು, EMI ಕಟ್ಟೋದಕ್ಕೆ ಆಗಿರ್ಬೋದು, ಮಾಡಿರ್ತಕ್ಕಂಥ ಸಾಲವನ್ನೇ ತೀರಿಸೋದ್ರಲ್ಲಿ ಹಣ ಎಲ್ಲ ಖರ್ಚಾಗ್ತಾ ಇರುತ್ತೆ. ಅಥವಾ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಫಲಗಳನ್ನು ನಿಮಗೆ ಬುಧ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಬುಧ ಗ್ರಹ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ. ನಿಮ್ಮ ರಾಶಿಗೆ ಗುರು ಬಂದು 5ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಸದ್ಯಕ್ಕೆ ಮೇ ತಿಂಗಳ ತನಕ ನಿಮಗೆ ಗುರುಬಲ ಖಂಡಿತ ಇದ್ದೇ ಇರುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಏನಾದರೂ ಬೇಸರ ಇದ್ದೇ ಇರುತ್ತೆ. ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ, ಅಥವಾ ನೀವೇನು ಮಾಡಬೇಡ ಅಂತ ಹೇಳ್ತೀರಾ ಅದನ್ನೇ ಮಾಡ್ತಾ ಇರ್ತಾರೆ, ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡ್ಕೊತಾ ಇರ್ತಾರೆ. ಒಂದು ಕಡೆ ಆದರೆ ಗುರುಬಲ ಇದ್ದರೂ ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ತಾನೆ ಇರುತ್ತೆ, ಹೌದಲ್ವಾ? ಗುರುಬಲ ಇದೆ ಅಂತ ಹೇಳ್ತೀರಾ, ಆದರೂ ನಮಗೆ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಅದಕ್ಕೆ ಒಂದು ಕಡೆ ಶನಿ ಸಾಡೆ ಸಾತಿ ಅಂತಲೇ ಹೇಳ್ಬೋದು, ಹೌದಲ್ವಾ? ಮಾರ್ಚ್ ತಿಂಗಳ ಕೊನೆಯ ವಾರದ ತನಕ ನಿಮಗೆ ಶನಿ ಸಾಡೆ ಸಾತಿ ಇದ್ದಿರುತ್ತೆ. ಅದು ಮುಗಿದ ನಂತರ ಮೇ ತಿಂಗಳ ತನಕ ನಿಮಗೆ ಗುರುಬಲ ಇರ್ತದೆ. ಮಾರ್ಚ್ ತಿಂಗಳ ಕಳೆದ ನಂತರ ಶುಭ ಫಲಗಳನ್ನು ಖಂಡಿತ ನೋಡ್ತೀರಾ. ಕೆಲವೊಬ್ಬರಿಗೆ ಮಕರ ರಾಶಿಯವರಿಗೆ ಶನಿ ಸಾಡೆ ಸಾತಿ ಇದ್ದರೂ ಕೂಡ ತುಂಬ ಚೆನ್ನಾಗಿರ್ತಾರೆ, ಏನು ಸಮಸ್ಯೆಗಳು ಬರೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ತುಂಬ ಏಳಿಗೆನೇ ನೋಡ್ತಾ ಇರ್ತಾರೆ. ಕಾರಣ ಇಷ್ಟೇ, ಅವರ ಜಾತಕದಲ್ಲಿ ಶನಿ ಆಗಿರ್ಬೋದು, ಗುರು ಆಗಿರ್ಬೋದು ತುಂಬ ಬಲಿಷ್ಠರಾಗಿರ್ತಾರೆ. ಅದೇ ಗ್ರಹಗಳ ದಶಾಭುಕ್ತಿ ಅಥವಾ ಶುಭ ಸ್ಥಾನಗತನಾಗಿರ್ತಕ್ಕಂಥ ಗ್ರಹಗಳ ದಶಾಭುಕ್ತಿ ನಡೀತಾ ಇರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಗುರು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶುಕ್ರ ಗ್ರಹ. ನಿಮ್ಮ ರಾಶಿಗೆ ಶುಕ್ರ ಬಂದು ದ್ವಿತೀಯ ಸ್ಥಾನ, ಅಂದರೆ 2ನೇ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ತುಂಬ ಶುಭ ಫಲದಾಯಕನಾಗಿದ್ದಾನೆ ಶುಕ್ರ. ಯಾಕೆ ಅಂತ ಹೇಳಿದ್ರೆ ಶುಕ್ರ ಇಲ್ಲಿ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ, ಹೌದಲ್ವಾ? ಕೇಂದ್ರ ಸ್ಥಾನಾಧಿಪತಿಯು ಅವನೇ ಆಗಿದ್ದಾನೆ, ತ್ರಿಕೋಣ ಸ್ಥಾನಾಧಿಪತಿ ಅವನೇ ಆಗಿರೋದ್ರಿಂದ
ಶುಕ್ರನಿಗೆ ಸಂಬಂಧಪಟ್ಟಂತೆ ಅಂದರೆ ಶುಕ್ರನ ಕಾರಕತ್ವಗಳನ್ನು ಅನುಸರಿಸಿ ಯಾರ್ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ವೆಹಿಕಲ್ ಬಿಸ್ನೆಸ್ ಆಗಿರ್ಬೋದು, ಫುಡ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಹೂವುಗಳನ್ನು ಬೆಳೀತಕ್ಕಂಥವ್ರು ಅಂದರೆ ಹೂವಿನ ಮಾರ್ಕೆಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಅಥವಾ ರೈತರಾಗಿರ್ಬೋದು, ಕಾಫಿ ಬೆಳೆಯುವಂಥವ್ರು, ಲವಂಗ ಬೆಳೆಯುವಂಥವ್ರು, ಏಲಕ್ಕಿ ಬೆಳೆಯುವಂಥವ್ರು, ಮಾವಿನ ಹಣ್ಣನ್ನು ಬೆಳೀತಕ್ಕಂಥವ್ರು, ಹಣ್ಣುಗಳನ್ನು ಬೆಳೀತಕ್ಕಂಥವ್ರು, ಇವರಿಗೆ ಶುಕ್ರ ಅತ್ಯಂತ ಶುಭಫಲದಾಯಕನಾಗಿದ್ದಾನೆ ಅಂತ ಹೇಳ್ಬೋದು. ಇದರ ಜೊತೆಗೆ ಚಿನ್ನ ಬೆಳ್ಳಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಶುಕ್ರ ತುಂಬ ಶುಭನಾಗಿದ್ದಾನೆ. ಈ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ಖಂಡಿತ ಪಾಸಿಟಿವ್ ರಿಸಲ್ಟ್ಸನ್ನೇ ಕೊಡ್ತಾನೆ. ಇನ್ನು ಶುಕ್ರ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ. ನಿಮ್ಮ ರಾಶಿಗೆ ಶನಿ ಬಂದು 2ನೇ ಸ್ಥಾನದಲ್ಲೇ ಸ್ಥಿತನಾಗಿರೋದ್ರಿಂದ ಶನಿ ಸಾಡೆ ಸಾತಿ ಮೊದಲೇ ಹೇಳ್ದಂಗೆ ಮಾರ್ಚ್ ತಿಂಗಳ ಕೊನೆಯ ವಾರ ತನಕ ಇದ್ದೇ ಇರುತ್ತೆ. ಸ್ವಲ್ಪ ಆರ್ಥಿಕ ಸಮಸ್ಯೆಗಳು ಇದ್ದೇ ಇರುತ್ತೆ, ಮತ್ತು ನಿಂದನೆಗಳು ಜಾಸ್ತಿ ಆಗಿರುತ್ತೆ, ಅಪವಾದಗಳು ಜಾಸ್ತಿ ಆಗಿರುತ್ತೆ. ಸಣ್ಣ ಪುಟ್ಟನ ತಪ್ಪನ್ನು ಮಾಡಿದ್ರೂ ಕೂಡ ಅದೇ ಎಲ್ಲರಿಗಿಂತ ದೊಡ್ಡ ತಪ್ಪು ಅನ್ನೋ ರೀತಿ ಜನರ ಮುಂದೆ ನಿಮ್ಮನ್ನು ಬಿಂಬಿಸ್ತಕ್ಕಂಥದ್ದು. ಈ ರೀತಿ ಫಲಗಳನ್ನು ನೋಡ್ತಾ ಇರ್ತೀರ. ಆದಷ್ಟು ಬೇಗ ಶನಿ ಸಾಡೆ ಸಾತಿಯ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ, ಇನ್ನು ಶನಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ. ನಿಮ್ಮ ರಾಶಿಗೆ ರಾಹು ಬಂದು 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ರಾಹುನು ಕೂಡ ಅತ್ಯಂತ ಶುಭ ಫಲದಾಯಕನಾಗಿದ್ದಾನೆ. ನೋಡಿ, ಒಂದು ಕಡೆ ನಿಮಗೆ ರವಿ ದೇಹಾಯಾಸವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದೆ ಪ್ರಾರಂಭದಲ್ಲಿ, ಹೌದಲ್ವಾ? ಆದರೆ ರಾಹು ನಿಮಗೆ ಎಲ್ಲಿಲ್ಲದ ಧೈರ್ಯ ಉತ್ಸಾಹವನ್ನು ಕೊಡ್ತಾ ಇದ್ದಾನೆ. ನಾನು ಇಂಥ ಕೆಲಸ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಮುಗಿಸ್ತೀನಿ ಅನ್ನೋದು ಛಲವನ್ನು ಕೊಡ್ತಾ ಇದ್ದಾನೆ. ಅದೇ ಛಲ ಇಟ್ಕೊಂಡು ರಾಹುವಿಗೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಪರಿಹಾರಗಳನ್ನು ನೀವು ಮಾಡಿಕೊಂಡು ರಾಹುವನ್ನು ಇನ್ನೂ ಬಲಿಷ್ಠ ಮಾಡ್ಕೊಂಡಿದ್ದೇ ಆಗಲಿ, ನೀವೇನು ಕೆಲಸಗಳನ್ನು 1 ವಾರ ಅಥವಾ 2 ವಾರ ಈ ಟೈಮಿಂಗ್ಸಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿರ್ತೀರ, ಅದನ್ನು ಅದರ ಅರ್ಧ ದಿನದಲ್ಲೇ ಖಂಡಿತ ಮುಗಿಸ್ತೀರಾ. ಒಟ್ಟಾರೆ ರಾಹು ಪ್ರೋತ್ಸಾಹಯುಕ್ತನಾಗಿದ್ದಾನೆ. ನಿಮಗೆ ರಾಹು ತುಂಬ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ. ನಿಮ್ಮ ರಾಶಿಗೆ ಕೇತು ಬಂದು 9ನೇ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅಂದರೆ ತಂದೆಯ ವಿಚಾರದಲ್ಲಿ ಏನಾದರೂ ಬೇಸರ ಇರ್ತದೆ, ತಂದೆ ಮಕ್ಕಳ ಮಾತನ್ನು ಕೇಳ್ತಾ ಇರೋದಿಲ್ಲ, ಅಥವಾ ಮಕ್ಕಳು ತಂದೆ ಮಾತನ್ನು ಕೇಳ್ತಾ ಇರೋದಿಲ್ಲ, ಒಂದೇ ಮನೆಯಲ್ಲಿದ್ದರೂ ಕೂಡ ತಂದೆ ಮತ್ತು ಮಕ್ಕಳ ಸಂಬಂಧ ಚೆನ್ನಾಗಿರೋದಿಲ್ಲ, ಮಾತುಕತೆ ಇರೋದಿಲ್ಲ. ಈ ರೀತಿ ಫಲಗಳನ್ನು ನಾವು ಕೇತುವಿನಿಂದ ನೋಡಬೇಕಾಗ್ತದೆ. ಇದಾಗಿತ್ತು ಮಕರ ರಾಶಿಯ ಜನವರಿ ತಿಂಗಳ ಭವಿಷ್ಯ ಅಂತ ಹೇಳ್ತಾ, ಇನ್ನು ಪರಿಹಾರಗಳನ್ನು ನೋಡೋದಾದರೆ, ಮನೆಯಲ್ಲಿ ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿದ್ದಲ್ಲಿ ನೋಡಿ ಒಂದು ಬೆನಿಫಿಟನ್ನು ಹೇಳ್ತೀನಿ. ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿದ್ರೆ ನಿಮಗೆ ರಾಹುವು ಕೂಡ ಬಲಿಷ್ಠನಾಗ್ತಾನೆ. ಯಾಕೆ ಅಂತ ಹೇಳಿದ್ರೆ ರಾಹುವಿಗೆ ಅಧಿದೇವತೆ ಬಂದು ದೇವಿ ಆಗಿರ್ತಾಳೆ, ಹೌದಲ್ವಾ? ಮತ್ತು ಕುಜಗ್ರಹಕ್ಕೂ ಕೂಡ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತ ತಪ್ಪೇನಿಲ್ಲ. ರಾಹು ಮತ್ತು ಕುಜ, ಇಲ್ಲಿ ರಾಹು ಶುಭದಾಯಕನಾಗಿರೋದ್ರಿಂದ ಅವನನ್ನು ಬಲಿಷ್ಠ ಮಾಡ್ಕೋಬೇಕಾಗತ್ತೆ. ಕುಜ ಇಲ್ಲಿ ಅಶುಭದಾಯಕನಾಗಿರೋದ್ರಿಂದ ಅವನಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜೀಸನ್ನು ದೂರ ಮಾಡೋದಕ್ಕೆ ಮನೆಯಲ್ಲಿ ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿ ಪ್ರತಿದಿನ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ ಸಂಕಲ್ಪ ಹರಿಸ್ಕೊಂಡು ಖಂಡಿತ ನಿಮ್ಮ ಕೆಲಸ ಎಲ್ಲ ಖಂಡಿತ ಆಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ. ಧನ್ಯವಾದಗಳು.